ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಬಿಸಿಲಿನಿಂದ ಪ್ರಾಣಿ ಪಕ್ಷಿಗಳು ನಲುಗ್ತಾ ಇದೆ. ನೀರಿನ ಕೊರತೆಯಿಂದಾಗಿ ಅವುಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿನ ಈ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಪ್ರಾಣಿ ಪಕ್ಷಿಗಳಿಗೆ ಜೀವಜಲದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ಹೇಗಂತೀರಾ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ರಣ ಬಿಸಿಲಿಗೆ ಮೂಕ ಪ್ರಾಣಿಗಳು ತತ್ತರ. ಪ್ರಾಣಿ ಪಕ್ಷಿಗಳಿಗೆ ಜೀವಜಲದ ವ್ಯವಸ್ಥೆ. ರಣ ಬಿಸಿಲು ಇಡೀ ಕರುನಾಡನ್ನೇ ಸುಡ್ತಾ ಇದೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಇಷ್ಟೇ ಅಲ್ಲದೆ ಬಿಸಿಲಿನ ತಾಪಕ್ಕೆ ಪ್ರಾಣಿ ಪಕ್ಷಿಗಳು ಸಹ ನಲುಗಿ ಹೋಗಿವೆ. ಸದ್ಯ 44ರಿಂದ 45 ತಾಪಮಾನ ದಾಖಲಾಗಿದ್ದು ದಿನದಿಂದ ದಿನಕ್ಕೆ ಸೂರ್ಯನ ಪ್ರಖರತೆ ಹೆಚ್ಚಾಗುತ್ತಲೇ ಇದೆ. ಇದರಿಂದಾಗಿ ಅರಣ್ಯದಲ್ಲಿರುವಂತಹ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಬಿಸಿಲಿನಿಂದ ನಲುಗಿದ ಪ್ರಾಣಿ ಪಕ್ಷಿಗಳಿಗೆ ಬೀದರ್ ಪಟ್ಟಣದ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಅರಣ್ಯ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಸಿಮೆಂಟ್ ತೊಟ್ಟಿಯನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ನೀರು ತುಂಬಿಸಿ ಮೂಕ ಪ್ರಾಣಿ ಪಕ್ಷಿಗಳ ದಾಹ ನೀಗಿಸಿದ್ದಾರೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಈ ಯುವಕರು ಅರಣ್ಯದಲ್ಲಿ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಪ್ರತಿದಿನವೂ ನೀರು ತಂದು ಹಾಕ್ತಾರೆ. ಇದು ಕಾಡು ಪ್ರಾಣಿಗಳಿಗೆ ದಾಹ ಇಂಗಿಸಿಕೊಳ್ಳಲು ಅನುಕೂಲವಾಗಿದೆ. ಗುಬ್ಬಿ, ಅಳಿಲು, ಕಾಗೆ ಹೀಗೆ ಅನೇಕ ಪಕ್ಷಿಗಳು ಇಲ್ಲಿಗೆ ಬಂದು ನೀರು ಕುಡಿದು ಆಹಾರ ಸೇವಿಸಿ ಹೋಗುತ್ತಿವೆ. ನಾವೆಲ್ಲ ಗೆಳೆಯರ್ ಕುಡ್ಕೊಂಡು ನಾವು ಇಲ್ಲಿ ನಾವು ಅರಣ್ಯದೊಳಗೆ ನಿರ್ಮಾಣ ಮಾಡಿ ನೀರು ತುಂಬಿದೆವು. ನೀರು ತುಂಬಿದ್ದ ದಿವ್ಸ ನಮ್ಮ ಎಲ್ಲರದೊಳಗೆ ಒಂದು ಭಯ ಇತ್ತು. ನೀರು ಹೆಂಗ್ ಕುಡಿತಾವ, ಬರ್ತಾವೇನಿಲ್ಲ, ಅವಕ್ ಹೆಂಗ್ ಗೊತ್ತಾಗ್ತಾವ ಅಂತ ಒಂದು ಪ್ರಶ್ನೆ ಇತ್ತು. ತದನಂತರ ಒಂದು ನೀರ್ ಹಾಕಿದ್ದು ಒಂದ್ ದಿವ್ಸ ಆಗೋಣ ಏನದಂದ್ರೆ ಫಸ್ಟ್ ಕೊಡಂಗಿಗಳು ಬಂದು ಅವಾಗ ನಮಗ್ ಗೊತ್ತೈತ್ಕಿ ಕಂಪಲ್ಸರಿ ಇವು ಕೃತಕ ಹೊಂಡಗಳದ ನೀರ್ ಕುಡಿತಾವ ಅಂತ ಹೇಳಿ ಅದು ನಮ್ ಕಣ್ಣಾರೆ ನೋಡೋಣ. ನಮ್ದೆಲ್ಲಾ ಗೆಳೆಯರಿಗೆ ಬಹಳ ಖುಷಿ ಆಯ್ತು. ಮತ್ತೆ ಅದೇ ಒಂದು ಜೋಶ್ನಾಗ ಅದೇ ಖುಷಿದಾಗ ಒಂದು ಮಾಡಿದೆವು. ಪ್ರಾಣಿ ಪಕ್ಷಿಗಳು ಹೆಚ್ಚಿರುವಂತಹ ಚಿಟ್ಟ ಅರಣ್ಯ ಪ್ರದೇಶ ಸೇರಿದಂತೆ ಬೆಳ್ಳೂರ ಅರಣ್ಯ ಹಾಗೂ ಬೀದರ್ ಜಿಲ್ಲೆಯ ಚಿಟುಗುಪ್ಪ ಅರಣ್ಯ ಪ್ರದೇಶದಲ್ಲಿ 10 ಸಿಮೆಂಟ್ ತೊಟ್ಟಿಯನ್ನ ನಿರ್ಮಿಸಲಾಗಿದೆ. ಕಂಡು ನೋಡಲ್ಲಂತ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಕುಡಿತಾವ. ಮತ್ತ ನಾವು ತಂದ್ ನೀರೇನ್ ಹಾಕ್ತೇವು, ಅವ್ ನೀರ್ ಕೊಂಡಿದ್ ನೋಡಿ ನಮಗ ಒಂದ್ ಸಾರ್ಥಕ ಆದ ಮನೋಭಾವನೆ ಬರ್ತದೆ. ನಾವು ಮಾಡಿದ ಕೆಲ್ಸಕ್ಕೆ ಸಾರ್ಥಕ ಆಯ್ತಪ್ಪ ಅಂತ ಹೇಳಿ ಸಂತೋಷ ಆಯ್ತು ಸರ್. ಬೀರು ಬಿಸಿಲಿನ ಹೊಡೆತಕ್ಕೆ ಜನರು ಹೈರಾಣಾಗಿದ್ದಾರೆ. ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ಹೊಡೆತಕ್ಕೆ ನಲುಗಿ ಹೋಗಿವೆ. ಆದರೆ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಪಕ್ಷಿಗಳಿಗೆ ಹಾಗೂ ಪ್ರಾಣಿಗಳಿಗೆ ನೀರು, ಆಹಾರ ಕೊಟ್ಟು ಆಸರಿಯಾಗುವ ಕೆಲಸ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಬಿಸಿಲಿನಿಂದ ಪ್ರಾಣಿ ಪಕ್ಷಿಗಳು ನಲುಗ್ತಾ ಇದೆ. ನೀರಿನ ಕೊರತೆಯಿಂದಾಗಿ ಅವುಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿನ ಈ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಪ್ರಾಣಿ ಪಕ್ಷಿಗಳಿಗೆ ಜೀವಜಲದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ಹೇಗಂತೀರಾ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ರಣ ಬಿಸಿಲಿಗೆ ಮೂಕ ಪ್ರಾಣಿಗಳು ತತ್ತರ. ಪ್ರಾಣಿ ಪಕ್ಷಿಗಳಿಗೆ ಜೀವಜಲದ ವ್ಯವಸ್ಥೆ. ರಣ ಬಿಸಿಲು ಇಡೀ ಕರುನಾಡನ್ನೇ ಸುಡ್ತಾ ಇದೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಇಷ್ಟೇ ಅಲ್ಲದೆ ಬಿಸಿಲಿನ ತಾಪಕ್ಕೆ ಪ್ರಾಣಿ ಪಕ್ಷಿಗಳು ಸಹ ನಲುಗಿ ಹೋಗಿವೆ. ಸದ್ಯ 44ರಿಂದ 45 ತಾಪಮಾನ ದಾಖಲಾಗಿದ್ದು ದಿನದಿಂದ ದಿನಕ್ಕೆ ಸೂರ್ಯನ ಪ್ರಖರತೆ ಹೆಚ್ಚಾಗುತ್ತಲೇ ಇದೆ. ಇದರಿಂದಾಗಿ ಅರಣ್ಯದಲ್ಲಿರುವಂತಹ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಬಿಸಿಲಿನಿಂದ ನಲುಗಿದ ಪ್ರಾಣಿ ಪಕ್ಷಿಗಳಿಗೆ ಬೀದರ್ ಪಟ್ಟಣದ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಅರಣ್ಯ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಸಿಮೆಂಟ್ ತೊಟ್ಟಿಯನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ನೀರು ತುಂಬಿಸಿ ಮೂಕ ಪ್ರಾಣಿ ಪಕ್ಷಿಗಳ ದಾಹ ನೀಗಿಸಿದ್ದಾರೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಈ ಯುವಕರು ಅರಣ್ಯದಲ್ಲಿ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಪ್ರತಿದಿನವೂ ನೀರು ತಂದು ಹಾಕ್ತಾರೆ. ಇದು ಕಾಡು ಪ್ರಾಣಿಗಳಿಗೆ ದಾಹ ಇಂಗಿಸಿಕೊಳ್ಳಲು ಅನುಕೂಲವಾಗಿದೆ. ಗುಬ್ಬಿ, ಅಳಿಲು, ಕಾಗೆ ಹೀಗೆ ಅನೇಕ ಪಕ್ಷಿಗಳು ಇಲ್ಲಿಗೆ ಬಂದು ನೀರು ಕುಡಿದು ಆಹಾರ ಸೇವಿಸಿ ಹೋಗುತ್ತಿವೆ. ನಾವೆಲ್ಲ ಗೆಳೆಯರ್ ಕುಡ್ಕೊಂಡು ನಾವು ಇಲ್ಲಿ ನಾವು ಅರಣ್ಯದೊಳಗೆ ನಿರ್ಮಾಣ ಮಾಡಿ ನೀರು ತುಂಬಿದೆವು. ನೀರು ತುಂಬಿದ್ದ ದಿವ್ಸ ನಮ್ಮ ಎಲ್ಲರದೊಳಗೆ ಒಂದು ಭಯ ಇತ್ತು. ನೀರು ಹೆಂಗ್ ಕುಡಿತಾವ, ಬರ್ತಾವೇನಿಲ್ಲ, ಅವಕ್ ಹೆಂಗ್ ಗೊತ್ತಾಗ್ತಾವ ಅಂತ ಒಂದು ಪ್ರಶ್ನೆ ಇತ್ತು. ತದನಂತರ ಒಂದು ನೀರ್ ಹಾಕಿದ್ದು ಒಂದ್ ದಿವ್ಸ ಆಗೋಣ ಏನದಂದ್ರೆ ಫಸ್ಟ್ ಕೊಡಂಗಿಗಳು ಬಂದು ಅವಾಗ ನಮಗ್ ಗೊತ್ತೈತ್ಕಿ ಕಂಪಲ್ಸರಿ ಇವು ಕೃತಕ ಹೊಂಡಗಳದ ನೀರ್ ಕುಡಿತಾವ ಅಂತ ಹೇಳಿ ಅದು ನಮ್ ಕಣ್ಣಾರೆ ನೋಡೋಣ. ನಮ್ದೆಲ್ಲಾ
ಗೆಳೆಯರಿಗೆ ಬಹಳ ಖುಷಿ ಆಯ್ತು. ಮತ್ತೆ ಅದೇ ಒಂದು ಜೋಶ್ನಾಗ ಅದೇ ಖುಷಿದಾಗ ಒಂದು ಮಾಡಿದೆವು. ಪ್ರಾಣಿ ಪಕ್ಷಿಗಳು ಹೆಚ್ಚಿರುವಂತ ಚಿಟ್ಟ ಅರಣ್ಯ ಪ್ರದೇಶ ಸೇರಿದಂತೆ ಬೆಳ್ಳೂರ ಅರಣ್ಯ ಹಾಗೂ ಬೀದರ್ ಜಿಲ್ಲೆಯ ಚಿಟಗುಪ್ಪ ಅರಣ್ಯ ಪ್ರದೇಶದಲ್ಲಿ 10 ಸಿಮೆಂಟ್ ತೊಟ್ಟಿಯನ್ನ ನಿರ್ಮಿಸಲಾಗಿದೆ. ಕಂಡು ನೋಡಲ್ಲಂತ ಪ್ರಾಣಿ ಪಕ್ಷಿಗಳೆಲ್ಲ ಬಂದು ಕುಡಿತಾವ. ಮತ್ತ ನಾವು ತಂದ್ ನೀರೇನ್ ಹಾಕ್ತೇವು, ಅವ್ ನೀರ್ ಕೊಂಡಿದ್ ನೋಡ್ ನಮಗ ಒಂದ್ ಸಾರ್ಥಕದ ಮನೋಭಾವನೆ ಬರ್ತದೆ. ನಾವು ಮಾಡಿದ ಕೆಲ್ಸಕ್ಕೆ ಸಾರ್ಥಕ ಐತಪ್ಪ ಅಂತ ಹೇಳಿ ಸಂತೋಷ ಇದೆ ಸರ್. ಬಿರು ಬಿಸಿಲಿನ ಹೊಡೆತಕ್ಕೆ ಜನರು ಹೈರಾಣಾಗಿದ್ದಾರೆ. ಪ್ರಾಣಿ ಪಕ್ಷಿಗಳು ಕೂಡ ಬಿಸಿಲಿನ ಹೊಡೆತಕ್ಕೆ ನಲುಗಿ ಹೋಗಿವೆ. ಆದರೆ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಪಕ್ಷಿಗಳಿಗೆ ಹಾಗೂ ಪ್ರಾಣಿಗಳಿಗೆ ನೀರು ಆಹಾರ ಕೊಟ್ಟು ಆಸರೆಯಾಗುವ ಕೆಲಸ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ. ಮಲ್ಲಿಕಾರ್ಜುನ ಮರಕಲೆ, ರಿಪಬ್ಲಿಕ್ ಕನ್ನಡ, ಬೀದರ್. ವೆಲ್ಕಮ್ ಬ್ಯಾಕ್. ಬೀದರ್ನಲ್ಲಿ ಬಿಸಿಲಿನಿಂದ ಪ್ರಾಣಿ ಪಕ್ಷಿಗಳು ನಲುಗ್ತಾ ಇದೆ. ನೀರಿನ ಕೊರತೆಯಿಂದಾಗಿ ಅವುಗಳಿಗೆ ಬಹಳ ತೊಂದರೆ ಆಗ್ತಾ ಇದೆ. ಇಲ್ಲಿನ ಈ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಪ್ರಾಣಿ ಪಕ್ಷಿಗಳಿಗೆ ಜೀವಜಲದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅದು ಹೇಗಂತೀರಾ? ಈ ರಿಪೋರ್ಟ್ ನೋಡ್ಕೊಂಡ್ಬನ್ನಿ. ರಣ ಬಿಸಿಲಿಗೆ ಮೂಕ ಪ್ರಾಣಿಗಳು ತತ್ತರ. ಪ್ರಾಣಿ ಪಕ್ಷಿಗಳಿಗೆ ಜೀವಜಲದ ವ್ಯವಸ್ಥೆ. ರಣ ಬಿಸಿಲು ಇಡೀ ಕರುನಾಡನ್ನೇ ಸುಡ್ತಾ ಇದೆ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ಸೂರ್ಯನ ಪ್ರತಾಪಕ್ಕೆ ಜನರು ತತ್ತರಿಸಿ ಹೋಗಿದ್ದಾರೆ. ಇಷ್ಟೇ ಅಲ್ಲದೆ ಬಿಸಿಲಿನ ತಾಪಕ್ಕೆ ಪ್ರಾಣಿ ಪಕ್ಷಿಗಳು ಸಹ ನಲುಗಿ ಹೋಗಿವೆ. ಸದ್ಯ 44ರಿಂದ 45 ತಾಪಮಾನ ದಾಖಲಾಗಿದ್ದು ದಿನದಿಂದ ದಿನಕ್ಕೆ ಸೂರ್ಯನ ಪ್ರಖರತೆ ಹೆಚ್ಚಾಗುತ್ತಲೇ ಇದೆ. ಇದರಿಂದಾಗಿ ಅರಣ್ಯದಲ್ಲಿರುವಂತಹ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಾ ಇದೆ. ಬಿಸಿಲಿನಿಂದ ನಲುಗಿದ ಪ್ರಾಣಿ ಪಕ್ಷಿಗಳಿಗೆ ಬೀದರ್ ಪಟ್ಟಣದ ಸ್ವಾಭಿಮಾನಿ ಗೆಳೆಯರ ಬಳಗದ ಯುವಕರು ಅರಣ್ಯ ಪ್ರದೇಶದಲ್ಲಿ ಚಿಕ್ಕ ಚಿಕ್ಕ ಸಿಮೆಂಟ್ ತೊಟ್ಟಿಯನ್ನು ನಿರ್ಮಿಸಿದ್ದಾರೆ. ಇದರಲ್ಲಿ ನೀರು ತುಂಬಿಸಿ ಮೂಕ ಪ್ರಾಣಿ ಪಕ್ಷಿಗಳ ದಾಹ ನೀಗಿಸಿದ್ದಾರೆ. ಪ್ರತಿ ವರ್ಷ ಬೇಸಿಗೆಯಲ್ಲಿ ಈ ಯುವಕರು ಅರಣ್ಯದಲ್ಲಿ ತೊಟ್ಟಿಯನ್ನು ನಿರ್ಮಾಣ ಮಾಡಿ ಅಲ್ಲಿಗೆ ಪ್ರತಿದಿನವೂ ನೀರು ತಂದು ಹಾಕ್ತಾರೆ. ಇದು ಕಾಡು ಪ್ರಾಣಿಗಳಿಗೆ ದಾಹ ಇಂಗಿಸಿಕೊಳ್ಳಲು ಅನುಕೂಲವಾಗಿದೆ. ಗುಬ್ಬಿ, ಅಳಿಲು, ಕಾಗೆ ಹೀಗೆ ಅನೇಕ ಪಕ್ಷಿಗಳು ಇಲ್ಲಿಗೆ ಬಂದು ನೀರು ಕುಡಿದು ಆಹಾರ ಸೇವಿಸಿ ಹೋಗುತ್ತಿವೆ. ನಾವೆಲ್ಲ ಗೆಳೆಯರು ಕೂಡ್ಕೊಂಡು ನಾವು ನಾವು ಅರಣ್ಯದೊಳಗ ನಿರ್ಮಾಣ ಮಾಡಿ ನೀರ್ ತುಂಬಿದೆವು. ನೀರ್ ತುಂಬಿದ್ದ ದಿವ್ಸ ನಮ್ಮ ಎಲ್ಲರದೊಳಗ ಒಂದು ಭಯ ಇತ್ತು. ನೀರ್ ಹೆಂಗ್ ಕುಡಿತಾವ, ಬರ್ತಾವೇನಿಲ್ಲ, ಅವಕ್ ಹೆಂಗ್ ಗೊತ್ತಾಗ್ತಾವ ಅಂತ ಒಂದು ಪ್ರಶ್ನೆ ಇತ್ತು. ತದನಂತರ ಒಂದು ನೀರ್ ಹಾಕಿದ್ದು ಒಂದ್ ದಿವ್ಸ ಆಗಣ ಏನದಂದ್ರೆ ಫಸ್ಟ್ ಕೊಡಂಗಿಗಳು ಬಂದು ಅವಾಗ ನಮಗ್ ಗೊತ್ತೈತ್ಕಿ ಕಂಪಲ್ಸರಿ ಇವು ಕೃತಕ ಹೊಂಡಗಳದ ನೀರ್ ಕುಡಿತಾವ ಅಂತ ಹೇಳಿ ಅದು ನಮ್ ಕಣ್ಣಾರೆ ನೋಡೋಣ ನಮ್ದೆಲ್ಲಾ ಗೆಳೆಯರಿಗೆ ಬಹಳ ಖುಷಿ ಆಯ್ತು. ಮತ್ತೆ ಅದೇ ಒಂದು ಜೋಶ್ನಾಗ ಅದೇ ಖುಷಿದಾಗ ಒಂದು ಮಾಡಿದೆವು. ಪ್ರಾಣಿ ಪಕ್ಷಿಗಳು ಹೆಚ್ಚಿರುವಂತ ಚಿಟ್ಟ ಅರಣ್ಯ ಪ್ರದೇಶ ಸೇರಿದಂತೆ